ಇನ್ನು 5-6 ದಿವಸದಲ್ಲಿ ಏನಾದ್ರು ಒಂದು ನಿರ್ಧಾರ ಆಗಲೇಬೇಕು. ವಿಜೇಂದ್ರ ಅವರು ಬದಲಾವಣೆನೂ ಇಲ್ವಾ ಅನ್ನುವಂಥದ್ದು ನೀವೀಗ ಹೇಳ್ತೀರಿ, ನಾವೆಲ್ಲ ವಾದ ಮಂಡನೆ ಮುಗಿದಾಗಿದೆ. ಇಲ್ಲ, ಏನೋ ಆರ್ಗ್ಯುಮೆಂಟ್ ಪ್ರಾರಂಭ ಇದೆ, ಇನ್ನೂ ಆರ್ಗ್ಯುಮೆಂಟ್ ಇದೆ. ಯಾರ ಹತ್ರ ಮಾಡ್ತೀವಿ, ಎಲ್ಲಿ ಯಾವ ಮುಖಾಂತರ ನಾವು ಸಂದೇಶ ಕೊಡಬೇಕು ಎಲ್ಲ ಕೊಡ್ತಾ ಇದ್ದೀವಿ. ತಮ್ಮ ಸ್ಟ್ಯಾಂಡ್ ಅದೇ ರೀತಿ ಇದೆ, ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಮೊದಲೇನು ಹೇಳಿದ್ರೆ ಅದನ್ನ ನಾವು ನೋಡ್ರಿ, ನಾವೆಲ್ಲರೂ ಪಕ್ಷದ ಹಿತದೃಷ್ಟಿಯಿಂದ ನಿರ್ಣಯವನ್ನು ಸೂಕ್ತ ವ್ಯಕ್ತಿಗೆ ಮಾಡಿರೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ. ಅದರಲ್ಲೇನೂ ಬದಲಾವಣೆ ಇಲ್ಲ. ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದು ಭಾಳ ಅವಶ್ಯ ಇದೆ. ಇವತ್ತು ಪಕ್ಷ ಉಳಿಬೇಕಲ್ಲ, ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆ ನಾವು ಗೆಲ್ಲಿಕ್ಕೆ ಸಾಧ್ಯ ಇದೆ. ಹೈಕಮಾಂಡ್ ನಮ್ಮ ಅಂತಿಮ ಬಾಸ್, ಅವ್ರೇನು ಹೇಳ್ತಾರೆ, ಹಗಲು ಕಂಡ ಇದು ರಾತ್ರಿ ಕಂಡ ಬಾಯಿಗಳು ಹಗಲು ಬೀಳಂದ್ರೆ ಬೀಳ್ತೀವಿ. ಹಂಗೆ ಮಾಡೋದಿಲ್ಲ, ನೀವು ತಿಳ್ಕೊಂಡಿರ್ಬೇಕು. ಹಂಗೆ ಮಾಡಿಬಿಡ್ತಾರ್ಥ. ಹಗಲ ಖಂಡ ಬಾವಿ, ದೇಹದಾಗ ಖಂಡಂಥ ಬಾವಿ. ನಾವು ಇದು ಇಲ್ಲ, ರಾತ್ರಿ ಕಂಡಂಥ ಬಾವಿ ದೇಹದಾಗ ಬೀಳುವಂಥ ತುಗು ತಯಾರಿದ್ದೀವಿ. ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ, ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ, BL ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗಿರಕಿಗಳ ಅಲ್ಲ.